गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणाधीताय गुणाधीशाय गुणप्रविष्ठाय धीमहि एकदन्ताय वक्रतुण्डाय गौरीतनयाय धीमहि गजेशानाय भालचन्द्राय श्रीगणेशाय धीमहि। गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गुणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय देवादिदेवा दया सागर गौरी प्रिया तोरोदया देवादिदेवा दया सागर भक्तियरिये भावावतिलिये भक्ता प्रिया निन्न महिमेयरिये भक्तियरिये ಭಾವಾವತಿಳಿಯೇ ಭಕ್ತ ಪ್ರಿಯ ನಿನ್ನ ಮಹಿಮೆಯರಿಯೇ ಭಕ್ತಿಯನಿಟ್ಟು ದಯ ಪಾಲಿಸು ಮುಕ್ತಿಯ ನೀಡಯ್ಯ ಮಹದೇವನೇ ಗೌರಿ ಪ್ರಿಯ ತೋರೋದಯ ದೇವಾದಿದೇವ ದಯಾ ಸಾಗರ ದೇವಾದಿದೇವ ದಯಾ ಸಾಗರ ಬೇಡುವೆನಯ್ಯ ವರ ಪ್ರಸಾದ ನೀಡಯ್ಯ ನಿನ್ನ ಕೃಪೆಯ ಪ್ರಸಾದ ಬೇಡುವೆನಯ್ಯ ವರ ಪ್ರಸಾದ ನೀಡಯ್ಯ ನಿನ್ನ ಕೃಪೆಯ ಪ್ರಸಾದ ಹೇ ಗುಂಡಮಾಲಾಧರ ಶಂಕರ ನಂಜುಂಡಹರನೇ ಶಿವತಾಂಡವ ಗೌರಿ ಪ್ರಿಯ ತೋರೋದಯ ದೇವಾದಿದೇವ ದಯಾ ಸಾಗರ ದೇವಾದಿದೇವ ದಯಾ ಸಾಗರ ಅಜ್ಞಾನಿ ನಾನು ಸರ್ವಜ್ಞ ನೀನು ಸುಜ್ಞಾನವನ್ನು ದಯಪಾಲಿಸು ಅಜ್ಞಾನಿ ನಾನು ಸರ್ವಜ್ಞ ನೀನು ಸುಜ್ಞಾನವನ್ನು ದಯಪಾಲಿಸು ಘನಲಿಂಗ ರೂಪ ಗಂಗಾಧರ ಎಂದೆಂದು ಮನದಲ್ಲಿ ತುಂಬಿರು ಗೌರಿ ಪ್ರಿಯ ತೋರೋದಯ ದೇವಾದಿದೇವ ದಯಾ ಸಾಗರ ದೇವಾದಿದೇವ ದಯಾ ಸಾಗರ ದೇವಾದಿ
ದಯಾಸಾಗರ ಎಂದು ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸಿದ ಶ್ರೀಯುತ ತಿಪ್ಪೇಶ್ ನಾಯಕ್ ಸರ್ ಇವರಿಗೆ ಧನ್ಯವಾದಗಳು. ಮುಂದೆ ಎಲ್ಲರನ್ನು ಸ್ವಾಗತಿಸಲಿದ್ದಾರೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಕಲ್ಲಮ್ಮ ಮೇಡಮ್ ಇವರಿಂದ. ಕಾಂಪೌಂಡ್ ಮೇಲೆ ಕೂತಿರುವಂತವ್ರು, ಕಾಂಪೌಂಡ್ ಹಿಂದೆ ನಿಂತಿರುವಂತವ್ರು, ಎಲ್ರಿಗೂ ನಮ್ಮ ಫೀಲ್ಡ್ ತುಂಬಾ ದೊಡ್ಡದಿದೆ. ಕಾಂಪೌಂಡ್ ಹಿಂದೆ ನೋಡುವಂತ ಅವಶ್ಯಕತೆ ಇಲ್ಲ. ಪ್ಲೀಸ್ ಎಲ್ಲ ಬನ್ನಿ, ದಯವಿಟ್ಟು ಬನ್ನಿ. ಕಾಂಪೌಂಡ್ ಮೇಲೆ ಕುಂತಿರೋರು, ಕಾಂಪೌಂಡ್ ಹಿಂದೆ ನಿಂತಿರೋರು, ಇದೆಲ್ಲದೂ ಕೂಡ ಕಾರ್ಯಕ್ರಮ ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಿ. ಪ್ಲೀಸ್ ಎಲ್ಲ ಒಳಗಡೆ ಬನ್ನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಒಂದು ಸುಂದರ ಸಂಜೆಯ ಸುಮಧುರ ಸಾಂಸ್ಕೃತಿಕ ಕಾರ್ಯಕ್ರಮ ಅದು ನಮ್ಮ ಶಾಲೆಯ ಆವರಣದಲ್ಲಿ. ಇಂದು ಸರ್ಕಾರಿ ಶಾಲೆ ಅಂದ್ರೆ ಅದು ಎಲ್ಲರಿಗೂ ಬೇಡವಾಗಿರುವಂತಹ ಶಾಲೆ ಎನ್ನುವ ಸ್ಥಿತಿಯಲ್ಲಿ, ಅಂತಹ ಶಾಲೆಯಲ್ಲಿ ಕೂಡ ನಾವು ಇಂತಹ ಶಿಕ್ಷಣ ಮತ್ತು ಇಂತಹ ಕಾರ್ಯಕ್ರಮಗಳನ್ನ ನಡೆಸ್ಕೊಡ್ತಿದೀವಿ ಅಂತ ಹೇಳಿಕ್ಕೆ ಈ ಒಂದು ಸುಂದರ ಸಂಜೆಯ ಕಾರ್ಯಕ್ರಮ ಸಾಕ್ಷಿಯಾಗಿದೆ ಅಂತ ಹೇಳಿಕ್ಕೆ ನಾನು ತುಂಬಾ ಸಂತೋಷ ಪಡ್ತೀನಿ. ಈ ಒಂದು ಸುಂದರ ಸಂಜೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಮ್ಮ ಶಾಲೆಯ STMC ಅಧ್ಯಕ್ಷರಾಗಿರುವಂತಹ ಶ್ರೀಯುತ GT ಅನ್ವೇಶ್ವರು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಡ್ಲಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರುವಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿದ್ದಾರೆ ನಮ್ಮ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರುವಂತಹ ಶ್ರೀಯುತ ಆಲ್ಮೂರ್ತಿ ಸರ್ ಅವರು ಕೂಡ. ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕವಾಗಿರುವಂತಹ ಸ್ವಾಗತ, ಸುಸ್ವಾಗತ. ಅದೇ ರೀತಿಯಾಗಿ ನಮ್ಮ ಊರಿನ ಯುವ ಪ್ರತಿಭೆ, ಇದೇ ಶಾಲೆಯಲ್ಲಿ ಓದಿರುವಂತವರು, ಅವರು ನಮ್ಮ ಊರಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ತುಂಬಾ ಉತ್ಸಾಹಿಗಳು. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರುವಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಬಾರಮ್ಮ ಶೈಲಮ್ಮ ಮೇಲೆ ಬನ್ನಿ. ಇನ್ನ ನಮ್ಮ ಇಲಾಖೆಯ BRC ಸರ್ ಆಗಿರುವಂತಹ ಶ್ರೀಯುತ ಆಲ್ಲೆಟ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೂ ಕೂಡ ಹೃದಯಪೂರ್ವಕವಾಗಿರುವಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ, ನಮ್ಮ ಇಲಾಖೆಯಲ್ಲಿ ದ್ವಿಪಾತ್ರವನ್ನ ಮಾಡ್ತಾ ಇದ್ದಾರೆ. CRP ಆಗಿ ಮತ್ತು BRP ಆಗಿ ಎರಡೂ ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುವಂತಹ ಶ್ರೀಯುತ ವೀರಪ್ಪ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರುವಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮತ್ತೆ ಇದೇ ಶಾಲೆಯಲ್ಲಿ ಕಾರ್ಯನಿರ್ವಹಿಸಿ ಈಗ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ BRP ಆಗಿ ಕಾರ್ಯನಿರ್ವಹಿಸಿರುವಂತಹ ನಮ್ಮ ಬ್ರಹ್ಮಚಾರಿ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರುವಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಇನ್ನು ಬಹಳಷ್ಟು ಖುಷಿಯಾಗಿ ಹೇಳಿಕೊಳ್ಳುವಂತಹ ವಿಚಾರ ಅಂದ್ರೆ, ನಾನು ಅವರ ಕೈಯಲ್ಲಿ ಬೆಳೆದು, ಅವರ ಮಾರ್ಗದರ್ಶನದಲ್ಲಿ ನಡೆದು, ಅವರ ಕಲಿತ ಶಿಕ್ಷಣವನ್ನ, ಅವರು ಕಲಿಸಿದಂತಹ ಶಿಕ್ಷಣವನ್ನು ಕಲಿತು ಇವತ್ತು ನಾನು ಈ ಒಂದು ಶಾಲೆಯಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕಿಯಾಗಿ ಈ ಎಲ್ಲರ ಮುಂದೆ ನಿಂತು ಮಾತಾಡ್ತಿದ್ದೀನಿ ಅಂತಂದ್ರೆ ನನ್ನ ನೆಚ್ಚಿನ ಗುರುಗಳಾಗಿರುವಂತಹ ಶ್ರೀಯುತ H. ಈಶಪ್ಪ ಸರ್ ಅವರು ಇವತ್ತು ನನಗೆ ತುಂಬಾ ಖುಷಿ ಅನಿಸ್ತಾ ಇದೆ. ಯಾಕೆಂತಂದ್ರೆ ನಮ್ಮನ್ನ ಒತ್ತು ಬಡದು ತಿದ್ದಿ ತೀಡಿ ಈ ಒಂದು ಮಟ್ಟಕ್ಕೆ ತಂದಿರುವಂತಹ ನನ್ನ ಗುರುಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರುವಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ನಮ್ಮ ಶಾಲೆಯಲ್ಲಿ ಅತ್ಯುತ್ತಮವಾಗಿರುವಂತಹ ಸೇವೆಯನ್ನ ಸಲ್ಲಿಸಿ ಬಹಳಷ್ಟು ಮಹತ್ತರವಾಗಿರುವಂತಹ ಕೆಲಸಗಳನ್ನ ಮಾಡಿ ನಿವೃತ್ತಿ ಹೊಂದಿರುವಂತಹ ಶ್ರೀಯುತ G. ಕರೇನ್ಗೌಡ್ ಸರ್ ಕೂಡ
ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರುವಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನೋರ್ವ ಶಿಕ್ಷಕರಾಗಿರುವಂತಹ ಪತ್ರೇಶ್ ಸರ್ ಅಂದ್ರೆ ನಮ್ಮೂರಿನ ಎಲ್ಲರ ಜನಮನದಲ್ಲಿ ಅಚ್ಚಳಿಯದಂತೆ ಉಳಿದಿರುವಂತಹ ಶಿಕ್ಷಕರು. ಆ ಶಿಕ್ಷಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರುವಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಯುವ ಪ್ರತಿಭೆ ಇದೀಗ ತಾನೇ ವೈದ್ಯ ಶಿಕ್ಷಣವನ್ನ ಮುಗಿಸಿ ನಮ್ಮ ಊರಿನಲ್ಲಿ ವೈದ್ಯಾಧಿಕಾರಿಯಾಗಿ ಕೆಲಸವನ್ನ ಮಾಡುತ್ತಿರುವಂತಹ ನಮ್ಮ ಊರಿನ ವೈದ್ಯಾಧಿಕಾರಿಗಳಿರುವಂತಹ ಸುಚೇಂದ್ರ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕವಾಗಿರುವಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಸುಲಭನ್ ಟೀಚರ್ ಅಂದ್ರೆ ಅವ್ರು ಅಲ್ಲಿ ಬರ್ತಾರಂದ್ರೆ ಈ ಶಾಲೆಗೆಲ್ಲ ಹುಡುಗರು ಸುಮ್ಮನೆ ಕುತ್ಕೋಬೇಕು. ಅವ್ರು ಅಲ್ಲಿ ಬರ್ತಾರಂದ್ರೆ ಏನ್ಲೇ ಅಂದ್ರೆ ಅವರೆಲ್ಲ ಶಾಲಾ ಕೇಳಿಸಿರ್ಬೇಕು. ಹಂಗೆ ಮಕ್ಕಳಲ್ಲಿ ಭಯ ಮತ್ತು ಭಕ್ತಿ ಶಿಸ್ತನ್ನ ಕಲಿಸಿರುವಂತಹ ಶಿಕ್ಷಕಿ ಈ ಒಂದು ಶಾಲೆಯಲ್ಲಿ ಉತ್ತಮವಾಗಿರುವಂತಹ ಕೆಲಸವನ್ನ ನಿರ್ವಹಿಸಿ ಇಂದು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ತುಂಬಾ ಸಂತೋಷಕರವಾಗಿರುವಂತಹ ವಿಚಾರ. ಅವರಿಗೂ ಕೂಡ ಈ ನಮ್ಮ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕವಾಗಿರುವಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನೋರ್ವ ಶಿಕ್ಷಕಿ ಸೌಮ್ಯ ಅವರು ಮಾತಿಗಿಂತ ಮೌನವೇ ಲೇಸು, ಮಾತಿಗಿಂತ ಕೃತಿ ಲೇಸು ಎನ್ನುವ ಹಾಗೆ ಅನ್ಪೂರ್ಣಮ್ಮ ಶಿಕ್ಷಕಿ ಅವರು ಕೂಡ ಈ ಒಂದು ಶಾಲೆಯಲ್ಲಿ ಉತ್ತಮವಾಗಿರುವಂತಹ ಸೇವೆಯನ್ನ ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೆ ಹೃದಯಪೂರ್ವಕವಾಗಿರುವಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಮಾರಪ್ ನಾಯ್ಕ ನಮ್ಮ STMC ಸದಸ್ಯರು ವೇದಿಕೆ ಮೇಲೆ ಬರಬೇಕು, ನಿಮ್ಮದೇ ವೇದಿಕೆ ಇದು. ಅದೇ ರೀತಿಯಾಗಿ ಎಲ್ಲರಿಗಿಂತ ಹಿರಿಯ ಶಿಕ್ಷಕಿ ನನ್ನ ಸಹೋದರಿ. ಅವರು ಅವರಿಗೆ ದೇಹಕ್ಕೆ ಮಾತ್ರ ವಯಸ್ಸಾಗಿದೆ, ಬಟ್ ಮನಸ್ಸಿಗೆ ವಯಸ್ಸಾಗಿಲ್ಲ. ಈಗಲೂ ಕೂಡ ಎಲ್ಲರಲ್ಲೂ ಕೂಡ ತುಂಬಾ ಚುರುಕು, ತುಂಬಾ ಆಕ್ಟಿವ್ ಅಂತಹ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಗಂಗಮ್ಮ ಟೀಚರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರುವಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಅಂಬೇಡ್ಕರ್ ಶಾಲೆಯ ದೈಹಿಕ ಶಿಕ್ಷಕರಾಗಿರುವಂತಹ ಶ್ರೀಯುತ ಬಸಪ್ಪ ಸರ್, ಯಾಕಂದ್ರೆ ನಮ್ಮ ಶಾಲೆಯಲ್ಲಿ ದೈಹಿಕ ಶಿಕ್ಷಕರಿಲ್ಲ. ಆ ದೈಹಿಕ ಶಿಕ್ಷಕರ ಅವಶ್ಯಕತೆ ಬಿದ್ದಾಗ ಬನ್ನಿ ಸರ್ ಇದನ್ನ ನಮ್ಮ ಶಾಲೆಯಲ್ಲಿ ಮಾಡ್ರಿ ಅಂದ್ರೆ ಖಂಡಿತವಾಗಿ ಬಂದು ನಮ್ಮ ಶಾಲೆಯಲ್ಲಿನ ಕೆಲಸ ಕಾರ್ಯಗಳನ್ನ ನೆರವೇರಿಸಿಕೊಟ್ಟಿರುವಂತಹ ಶಿಕ್ಷಕರು. ಅವರಿಗೂ ಕೂಡ ಈ ನಮ್ಮ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿರುವಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ STMC ಸದಸ್ಯರಾಗಿರುವಂತಹ ಶ್ರೀಯುತ ಚನ್ನಬಸಪ್ಪ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರುವಂತಹ ಸ್ವಾಗತ. ಶ್ರೀಯುತ ಆಲೇಶ್ ಅವರು ಕೂಡ ಇವತ್ತು ನಮ್ಮ ಇದಕ್ಕೆ ಫೋಟೋ ಮತ್ತು ವಿಡಿಯೋವನ್ನ ಫ್ರೀಯಾಗಿ ಮಾಡ್ತಾ ಇದ್ದಾರೆ. ಇಡೀ ಕಾರ್ಯಕ್ರಮದ ವರದಿಯನ್ನ ವಿಡಿಯೋ ಮತ್ತು ಫೋಟೋವನ್ನ ಫ್ರೀಯಾಗಿ ಮಾಡ್ತಾ ಇದ್ದಾರೆ. ಅವರು ನಮ್ಮ STMC ಸದಸ್ಯರು ಖಂಡಿತವಾಗ್ಲೂ ಬಂದು ನಿಮ್ಮ ಮುಖದರ್ಶನವನ್ನ ಮಾಡ್ಬೇಕಂತ ಕೇಳ್ಕೊಳ್ತಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕವಾಗಿರುವಂತಹ ಸ್ವಾಗತವನ್ನ ಕೊಡ್ತೀವಿ. ಅದೇ ರೀತಿಯಾಗಿ ಪ್ರೆಸ್ ರಿಪೋರ್ಟರ್ ಜಗದೀಶ್ ಅಣ್ಣ ಅವರು ನಮ್ಮ ಶಾಲೆಯ ಈ ಒಂದು STMCಯ ನಾಮನಿರ್ದೇಶಿತ ಸದಸ್ಯರು ಹಾಗೂ ಅವರು ಪ್ರೆಸ್ ರಿಪೋರ್ಟರ್. ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರುವಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಮತ್ತೆ ಇನ್ನೋರ್ವ ಶಿಕ್ಷಕರು ಸೋಮಣ್ಣ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಅವರಿಗೂ ಹೃದಯಪೂರ್ವಕವಾಗಿರುವಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಇನ್ನೊಬ್ಬ ಗ್ರಾಮ ಪಂಚಾಯತಿ ಸದಸ್ಯನೇ ಆಗಿರುವಂತಹ ಶ್ರೀಲಾಕ್ಷಿ ಅವರು ಗೋಪ್ಲಾಪುರ ಗ್ರಾಮ ಪಂಚಾಯತಿ ಗೋಪ್ಲಾಪುರ ವಿಲೇಜ್ಗೆ ಸೇರಿದಂತವರು. ಅವರ ಮಕ್ಕಳು ಇಲ್ಲಿ ನಮ್ಮಲ್ಲಿ ಓದ್ತಾ ಇದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಪೊಲೀಸ್ ಇಲಾಖೆಯಿಂದ ಬಸವರಾಜಪ್ಪ ಸರ್ ಅವರು ಬಂದರೆ ಅವರು ವೇದಿಕೆ ಮೇಲೆ ಬರಬೇಕಂತ ಅವರನ್ನು ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ನನ್ನಿಬ್ಬರ ಸಹೋದರಿಯರು ನಿಜವಾಗ್ಲೂ ಕೂಡ ಅವರನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಅವರನ್ನ ನೆನೆಸಿಕೊಳ್ಳದ ದಿನಗಳೇ ಇಲ್ಲ. ಅಷ್ಟು ನೀಟಾಗಿ ನಮ್ಮ ಮಕ್ಕಳಲ್ಲಿ ಬೋಧನೆ ಆಗಿರ್ಬೋದು ಅಥವಾ ಇನ್ನು ಯಾವುದೇ ಕೆಲಸ ಕಾರ್ಯಗಳಿರ್ಬೋದು, ಆ ಇಬ್ರು ಕೂಡ ಗೀತಾ ಮತ್ತು ಸವಿತಾ ಅವರು ಅತಿಥಿ ಶಿಕ್ಷಕರಾಗಿ ನಮ್ಮ ಶಾಲೆಯ ಬೆಳಕಾಗಿದ್ರು ಕೂಡ ಆ ಶಿಕ್ಷಕಿಯರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರುವಂತಹ
ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇನ್ನು ನನ್ನ ತ್ರಿವಳಿ ರತ್ನಗಳು ಷಣ್ಮುಖ, ಲೋಕೇಶ, ಹನುಮಂತ ಇವರೆಲ್ಲಿದ್ರು ಇಲ್ಲಿ ವೇದಿಕೆ ಮೇಲೆ ಬರಬೇಕು. ಯಾಕೆ ಅಂತಂದ್ರೆ ನಿನ್ನೆ ಮೊನ್ನೆ 3 ದಿನ ಎಷ್ಟು ಕಷ್ಟಪಟ್ಟು ನನ್ನ ಇವೆಲ್ಲ ಫೀಲ್ ಅನ್ನ ನನಗೆ ರೆಡಿ ಮಾಡಿಕೊಟ್ಟಿದ್ದೀರಾ. ಪ್ಲೀಸ್ ದಯವಿಟ್ಟು ಬನ್ನಿ ಇಲ್ಲಿ ವೇದಿಕೆ ಮೇಲೆ. ಅದೇ ರೀತಿಯಾಗಿ ಸುಮಾರು 22-23 ವರ್ಷಗಳ ಕಾಲ ಬಿಸಿಯೂಟವನ್ನ ಬಹಳ ಅಚ್ಚುಕಟ್ಟಾಗಿ ರುಚಿಕಟ್ಟಾಗಿ ಸ್ವಚ್ಛತೆಯಿಂದ ಯಾವುದೇ ಅನಾಹುತಗಳಾಗದಂತೆ ಬಹಳಷ್ಟು ಚೆನ್ನಾಗಿ ನಿರ್ವಹಿಸಿ ವಯೋಸಹಜ ನಿವೃತ್ತಿ ಹೊಂದಿರುವಂತಹ ಶ್ರೀಮತಿ ದಾಕ್ಷಾಯಣಮ್ಮ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಸೀನರಾಗಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕವಾಗಿರುವಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಹೃದಯಪೂರ್ವಕ ದಾನವನ್ನ ನೀಡುವಂತಹ ಶ್ರೀಯುತ ಪೊಲೀಸ್ ತಿಪ್ಪೇಸ್ವಾಮಿ ಸರ್ ಅವರು ನಮ್ಮ ಮಕ್ಕಳ ಖೋಖೋ ಆಟವನ್ನ ನೋಡಿ ಅವರು ನಮ್ಮ ಮಕ್ಕಳಿಗೆ ಟೀ ಶರ್ಟ್ ಅನ್ನ ಕೊಡಿಸಿದ್ರು. ಇವತ್ತು ಇಂದಿನ ವರ್ಷ ಉತ್ತಮ ಅಂಕಗಳನ್ನು ಪಡೆದಿರುವಂತಹ 3 ವಿದ್ಯಾರ್ಥಿಗಳಿಗೆ ಬಹುಮಾನವನ್ನ ಕೊಡ್ತೀನಿ ಅಂತ ಹೇಳಿ ಅವರೇ ವಾಲಂಟರಿಯಾಗಿ ನಾವು ಕೇಳಿದ್ದಲ್ಲ, ಇದು ಅವರೇ ವಾಲಂಟರಿಯಾಗಿ ಒಪ್ಪಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಪೊಲೀಸ್ ತಿಪ್ಪೇಸ್ವಾಮಿ ಸರ್ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರುವಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ನಮ್ಮ SDMC ಸದಸ್ಯರಾಗಿರುವಂತಹ ಮಾರಪ್ಪ ಮತ್ತು ಸುರೇಶ ಬಂದಿರಪ್ಪ ಇಲ್ಲಿ. ಮಾರಪ್ಪ ಮತ್ತು ಸುರೇಶ್ ಇವರು ಕೂಡ ನಮ್ಮ ಶಾಲೆಯ ಎಲ್ಲ ಚಟುವಟಿಕೆಗಳಿಗೂ ಕೂಡ ಬಹಳಷ್ಟು ಮುಂದೆ ನಿಂತಿದ್ದು ಎಲ್ಲ ಕೆಲಸ ಕಾರ್ಯಗಳನ್ನ ನೆರವೇರಿಸಿಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಹೃದಯಪೂರ್ವಕವಾಗಿರುವಂತಹ ಸ್ವಾಗತವನ್ನ ಕೋರ್ತಾ ಇದೆ. ಆನಂದ, ನನ್ನ ಆಗಿಲಿಂದ ಕರೀತಾ ಇದೆ. ಆನಂದ, ಪ್ಲೀಸ್ ಕಮ್ ಆನ್ ಸ್ಟೇಜ್. ಬಹಳಷ್ಟು ಇವತ್ತು ನಮ್ಮ ಸ್ಟೇಜ್ ಇಷ್ಟೆಲ್ಲ ಚೆನ್ನಾಗಿ ರೆಡಿಯಾಗಿದೆ ಅಂದ್ರೆ ಅವರ ಎಷ್ಟು ಕೆಲಸಗಳಿದ್ರು ಕೂಡ ನಮಗೆ ಇವತ್ತು ಮಾಡ್ಲೇಬೇಕನ್ನಷ್ಟೊತ್ತಿಗೆ ನಿನ್ನೆ ನಮಗೆ ಸ್ಟೇಜ್ ಅನ್ನ ಪೂರ್ತಿಯಾಗಿ ಮಾಡಿಕೊಟ್ಟಿರುವಂತಹ ನಮ್ಮ SDMC ಸದಸ್ಯರಾಗಿರುವಂತಹ ಶ್ರೀಯುತ ಆನಂದ್ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿರುವಂತಹ ಸ್ವಾಗತವನ್ನ ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇಷ್ಟೊಂದು ಚಂದ ಕಾಣಲಿಕ್ಕೆ ನಮ್ಮ ಕೊಟ್ರೇಶಿ ಭಾರಿ ಚೆನ್ನಾಗಿ ಮಾಡಂದ್ರೆ ಮೇಡಮ್, ನಮ್ಮ ಯುವನೆಣ್ಣೆಯನ್ನ ಭಾರಿ ಬೆಳಕು ಎಂತೆಂಥದ್ದು ಎಷ್ಟೋ ದೂರ ಹೋಗ್ತಂತ ಬೆಳಕು ನನಗೆ ಗೊತ್ತಿಲ್ಲ, ಅವ್ರು ನೋಡಿದ್ರೆ ಹೇಳ್ಬೇಕು. ಈಗ ನಮ್ಮ ಕೊಟ್ರೇಶ್ಗೂ ಕೂಡ ಕೊಟ್ರೇಶ್ ಮತ್ತು ಅವರ ಸಹಪಾಠಿ ಎಲ್ಲರಿದ್ದಾರೆ, ಅವರೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿರುವಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ನನ್ನ ಶಿಕ್ಷಕ ಬಳಗ, ಇದು ಒಬ್ಬರ ಕೈಲಿ ಮಾಡುವಂತಹ ಕೆಲಸ ಅಲ್ಲ, ಎಲ್ಲರೂ ಸೇರಿ ಮಾಡುವಂತಹ ಕೆಲಸ. ನನ್ನೆಲ್ಲ ಶಿಕ್ಷಕಿಯರು ಕೂಡ ನನ್ನ ಜೊತೆ ಕೈಗೂಡಿಸಿ ಈ ಒಂದು ಕಾರ್ಯಕ್ರಮದ ಎಲ್ಲ ಯಶಸ್ಸಿಗೆ ಕಾರಣರಾಗಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾಗಿರುವಂತಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಅದೇ ರೀತಿಯಾಗಿ ನನ್ನ ಮುದ್ದು ಮಕ್ಕಳು ಭಾರಿ ಗಲಾಟೆ ಮಾಡ್ತಾರೆ. ನಿಮ್ಮ ಡ್ಯಾನ್ಸ್ ಮಾಡ್ಸಲ್ಲ, ಹೆಂಗ್ ಗಲಾಟೆ ಮಾಡಿದ್ರಿ? ಡ್ಯಾನ್ಸ್ ಮಾಡ್ಸಲ್ಲ, ಗಲಾಟೆ ಮಾಡಿದ್ರೆ ನನ್ನ ಮುದ್ದು ಮಕ್ಕಳು ಹಾಗೂ ಆ ಮುದ್ದು ಮಕ್ಕಳ ತಯಾರಿಗೆ ಶ್ರಮಿಸಿರುವಂತಹ ಎಲ್ಲ ಪೋಷಕ ವರ್ಗದವರಿಗೂ ಹಾಗೂ ಈ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಲು ಬಂದಿರುವಂತಹ ನಮ್ಮ ಸೊಕ್ಕೆಯ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದ ಸ್ವಾಗತವನ್ನ ಕೋರಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶ್ರಮಿಸಿದಂತಹ ಎಲ್ಲರಿಗೂ ಮತ್ತೊಮ್ಮೆ ನಾನು ನನ್ನ ಹೃದಯಪೂರ್ವಕವಾಗಿ ಸ್ವಾಗತವನ್ನ ಕೋರುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಎಲ್ಲರನ್ನು ಸ್ವಾಗತಿಸಿದಂತ ಶ್ರೀಮತಿ ಕಲ್ಲಮ್ಮ ಮೇಡಮ್ ಇವರಿಗೂ ಕೂಡ ಕಾರ್ಯಕ್ರಮವನ್ನು ಕುರಿತು ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಮುಂದೆ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಗಳೂರು ತಾಲೂಕ್ ಹಾಲ್ಮೂರ್ತಿ ಸರ್ ಅವರು ಉದ್ಘಾಟನಾ ಮತ್ತು ಉದ್ಘಾಟಕರಾಗಿದ್ದು ವೇದಿಕೆಯ ಮೇಲಿರುವಂತಹ ಎಲ್ಲ ಸರ್ವ ಸದಸ್ಯರು ಕೂಡ ಉದ್ಘಾಟನೆಯನ್ನು ಮಾಡಬೇಕಾಗಿ ತಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ ಸರ್. ದೀಪ
ನಮ್ಮ ಶ್ರೀಯುತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಹಾಲ್ಮೂರ್ತಿ ಸರ್ ಅವರಿಗೂ ಹಾಗೂ ಈ ವೇದಿಕೆಯ ಮೇಲಿರುವ ಎಲ್ಲ ಉಪಸ್ಥಿತರಿಗೂ ಧನ್ಯವಾದಗಳನ್ನು ಬಯಸುತ್ತಾ ಈಗ ಉದ್ಘಾಟಕದ ನುಡಿಯಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಹಾಲ್ಮೂರ್ತಿ ಸರ್ ಅವರು ನಮ್ಮ ಉದ್ಘಾಟನಾ ಭಾಷಣವನ್ನು ಮಾಡಲಿದ್ದಾರೆ. ಶಾಲಾ ವಾರ್ಷಿಕೋತ್ಸವದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಎಲ್ಲ ಸದಸ್ಯರುಗಳೇ, SDMC ಅಧ್ಯಕ್ಷರೇ ಹಾಗೂ ಎಲ್ಲ ಸದಸ್ಯರುಗಳೇ, ಈ ವೇದಿಕೆಯಲ್ಲಿರ್ತಕ್ಕಂಥ BRC ಮಿತ್ರರಾಗಿರ್ತಕ್ಕಂಥ ಹಾಲಪ್ಪನವರೇ, BRP ವೀರಪ್ಪನವರೇ, ಇನ್ನೊಬ್ಬ BRP ಆಗಿರ್ತಕ್ಕಂಥ BRP ಅವರೇ, ನಿವೃತ್ತ ಶಿಕ್ಷಕರಾಗಿರ್ತಕ್ಕಂಥ BMS ಅವರೇ, ಸೋಮಣ್ಣವರೇ ಹಾಗೂ ವೈದ್ಯಾಧಿಕಾರಿಗಳೇ, ಈ ವೇದಿಕೆಯಲ್ಲಿ ಈ ಶಾಲೆಯಲ್ಲಿ ಕೆಲಸವನ್ನು ನಿರ್ವಹಿಸಿ ಬೇರೆ ಶಾಲೆಗೆ ವರ್ಗಾವಣೆ ಹೊಂದಿರತಕ್ಕಂಥ ಮತ್ತು ನಿವೃತ್ತಿ ಆಗಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳೇ, ಆತ್ಮೀಯರು, ಸುಮಾರು 25 ವರ್ಷಗಳ ಕಾಲ ನನ್ನೊಂದಿಗೆ ಹರ್ಪಳ್ಳಿ ತಾಲೂಕಿನಿಂದ ಒಡನಾಟವನ್ನು ಹೊಂದಿ ಶಿಕ್ಷಣ ಇಲಾಖೆಯಲ್ಲಿ ಕ್ರಿಯಾಶೀಲರಾಗಿ ಕೆಲಸ ಮಾಡಿರ್ತಕ್ಕಂಥ ಭದ್ರೇಶ್ ಅವರೇ, ಈ ಒಂದು ಗ್ರಾಮ ಪಂಚಾಯತಿ ಎಲ್ಲ ಸರ್ವ ಸದಸ್ಯರೇ, SDMC ಸರ್ವ ಸದಸ್ಯರೇ, ಪೋಷಕ ಬಂಧುಗಳೇ, ವಿದ್ಯಾರ್ಥಿನಿಯರೇ, ನಿಜಕ್ಕೂ ಈ ಶಾಲೆ ಮತ್ತು ಈ ಗ್ರಾಮ ತುಂಬ ಅಭಿಮಾನವನ್ನು ಹೊಂದಿರತಕ್ಕಂಥ ಪೋಷಕವರನ್ನು ಹೊಂದಿದೆ. ಅದಕ್ಕೆ ನಾವು ಇಲಾಖೆ ಪರವಾಗಿ ಅವರೆಲ್ಲರಿಗೂ ಮೊಟ್ಟ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನಾನು ಈ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಆಗಮಿಸಿ 6 ತಿಂಗಳು ಆಯಿತು. ನಿರಂತರವಾಗಿ SDMC ಮತ್ತು ಗ್ರಾಮ ಪಂಚಾಯತಿಯವರು ನಮ್ಮ ಶಾಲೆಗೆ ಅವರ ಬೇಡಿಕೆಗಳು ಏನು ಅಂತಕ್ಕಂಥದ್ದನ್ನು ಪಟ್ಟಿಯನ್ನು ತರುವುದರ ಮೂಲಕ ಅವರ ಶಾಲೆಯ ಕಳಕಳಿಯನ್ನು ನೋಡಿದ್ರೆ ಅವರೆಲ್ಲರಿಗೂ ಸಹ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿದೆ. ಯಾಕಂದರೆ ಇವತ್ತು ಈ ಶಾಲೆ 320 ವಿದ್ಯಾರ್ಥಿಗಳನ್ನು ಉತ್ತಮವಾಗಿರ್ತಕ್ಕಂಥ ಶಿಕ್ಷಕ ಬಳಗವನ್ನು ಹೊಂದಿದೆ ಅಂದರೆ ಅವರ ಕಳಕಳಿ ಇರೋದ್ರಿಂದನೇ ಇಷ್ಟು 320 ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಮತ್ತು ಶಿಕ್ಷಕ ಉತ್ತಮವಾಗಿರ್ತಕ್ಕಂಥ ಆ ಶಿಕ್ಷಕ ಬಳಗವನ್ನು ಈ ಶಾಲೆ ಹೊಂದಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ, ಈ ಒಂದು ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ನಮ್ಮ ಒಂದು ವರ್ಷದ ಹಿನ್ನೋಟವನ್ನು ಇವತ್ತು ಇಣುಕಿ ನೋಡ್ತಕ್ಕಂಥ ಒಂದು ಸುಸಂದರ್ಭ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀವಿ. ಇಡೀ ವರ್ಷ ನಮ್ಮ ಶಿಕ್ಷಕರು ನಮ್ಮ ಮಕ್ಕಳ ಒಂದು ಪ್ರಗತಿಯನ್ನು, ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುಸ್ತಕ್ಕಂಥದ್ದು, ನಮ್ಮ ಸಾಧನೆಯನ್ನು ನಾವಿವತ್ತು ಇಣುಕಿ ನೋಡ್ತಕ್ಕಂಥ ಒಂದು ಸುಸಂದರ್ಭ. ಆ ನಿಟ್ಟಿನಲ್ಲಿ ನಮ್ಮ ಶಿಕ್ಷಕ ಬಂಧುಗಳು ಸಾಕಷ್ಟು ಪ್ರಗತಿಯನ್ನು, ಮಕ್ಕಳ ಕಲಿಕೆಗೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ, ಸಾಕಷ್ಟು ಕಲಿಕಾ ವಾತಾವರಣವನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಆ ಜೊತೆಗೆ ನಮ್ಮ ಮಕ್ಕಳಲ್ಲಿ ಪ್ರತಿಭೆ ಇರತಕ್ಕಂಥ ಪ್ರತಿಭೆಯನ್ನು ಇವತ್ತು ಹೊರತರ್ತಕ್ಕಂಥ ಕೆಲಸವನ್ನು, ಅವರ ಪ್ರತಿಭೆಯನ್ನು ಪ್ರದರ್ಶನವನ್ನು ಮಾಡ್ತಕ್ಕಂಥ ಒಂದು ಉತ್ತಮ ವೇದಿಕೆ ಆಗಿದೆ. ಅದು ಸರ್ಕಾರಿ ಶಾಲೆಯಲ್ಲಿ ಈ ರೀತಿ ಪೋಷಕರು, SDMCರು, ಗ್ರಾಮಸ್ಥರು ಸಾಕಷ್ಟು ಸಡಗರ ಸಂಭ್ರಮದಿಂದ ಇಂಥ ಒಂದು ಹಬ್ಬವನ್ನು ಆಚರಣೆಯನ್ನ ಮಾಡತಕ್ಕಂಥದ್ದು ಶ್ಲಾಘನೀಯ. ಆ ನಿಟ್ಟಿನಲ್ಲಿ ಈ ನಮ್ಮ ಪೋಷಕ ಬಂಧುಗಳು ನಮ್ಮ ಸರ್ಕಾರಿ ಶಾಲೆಗಳಿಗೆ ಸಾಕಷ್ಟು ಸೌಲಭ್ಯಗಳನ್ನು, ಗುಣಮಟ್ಟದ ಶಿಕ್ಷಕರನ್ನ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿದೆ. ನಮ್ಮ ಮಕ್ಕಳಿಗೆ ಉಚಿತ ಪಠ್ಯ ಪುಸ್ತಕ, ಅಕ್ಷರ ದಾಸೋಹ ಕಾರ್ಯಕ್ರಮಗಳನ್ನು, ಎಲ್ಲ ಈ ಒಂದು ಶೂ ಸಾಕ್ಸ್ಗಳನ್ನು ವಿತರಣೆ ಮಾಡ್ತಕ್ಕಂಥ ಸಾಕಷ್ಟು ಉತ್ತೇಜಕ ಕಾರ್ಯಕ್ರಮಗಳನ್ನು ನಮ್ಮ ಸರ್ಕಾರ ಕೊಡ್ತದೆ. ಅಂತ ಒಂದು ಸಾಕಷ್ಟು ಉತ್ತೇಜನ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಇಂಥ ಶಾಲೆಯಲ್ಲಿ ಪೋಷಕರು ಹೆಚ್ಚು ಮಕ್ಕಳನ್ನ ಕಲಿಸುವ ಮುಖಾಂತರ ಇವತ್ತು ನಾವು ನೋಡ್ತಿದ್ದೀವಿ. ಇವತ್ತು ಶಿಕ್ಷಣಕ್ಕೆ ಸಾಕಷ್ಟು ಮಹತ್ವವನ್ನು ಕೊಡ್ತಕ್ಕಂಥ ಪೋಷಕರು ಇದ್ದಾರೆ. ಆ ನಿಟ್ಟಿನಲ್ಲಿ ಮುಂದೆ ಈ ಒಂದು ಗ್ರಾಮದ ಎಲ್ಲ ಪೋಷಕ ಬಂಧುಗಳು ಇನ್ನೂ ಹೆಚ್ಚು ನಮ್ಮ ಸರ್ಕಾರಿ ಶಾಲೆಗೆ ಮಕ್ಕಳನ್ನು ಸೇರಿಸುವ ಮುಖಾಂತರ ಸರ್ಕಾರದ ಆಶಯದಂತೆ ಈ ಶಾಲೆಯಲ್ಲಿ ಅಥವಾ ನಮ್ಮ ಓದ್ತಕ್ಕಂಥ ಪ್ರತಿಯೊಬ್ಬ ಮಗು ತನ್ನದೇ ಆಗಿರ್ತಕ್ಕಂಥ ಪ್ರತಿಭೆಯನ್ನು ಹೊಂದಿದೆ. ಆ ಇರ್ತಕ್ಕಂಥ ಪ್ರತಿಭೆಗೆ ನಾವು ನಮ್ಮ ಶಿಕ್ಷಕ ಬಂಧುಗಳು ನೀರಿರೋದ್ರ ಮೂಲಕ ಪೋಷಕರು ಸಹ ಅವರ ಬೆಳವಣಿಗೆಗೆ ಪ್ರೋತ್ಸಾಹವನ್ನು ಮಾಡುವುದರ ಮುಖಾಂತರ ಮುಂದೆ ಈ ದೇಶ, ಈ ರಾಜ್ಯ ಬಯಸ್ತಕ್ಕಂಥ ಉತ್ತಮ ಪ್ರಜೆ ನಿರ್ಮಾಣ ಆಗಲಿಕ್ಕೆ ನೀವೆಲ್ಲರೂ ಸಹಕಾರವನ್ನು ಕೊಡ್ರಿ. ನಮ್ಮ ಸರ್ಕಾರಿ ಶಾಲೆಯ ಒಂದು ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತನ್ನು ಕೊಡೋದ್ರ ಮೂಲಕ ನಮ್ಮ ಶಾಲೆಗಳನ್ನು ಉಳಿಸ್ತಕ್ಕಂಥ, ಬೆಳೆಸ್ತಕ್ಕಂಥ ಕೆಲಸವನ್ನು ಮಾಡ್ರಿ ಅಂತ ಹೇಳ್ತಾ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ನಾನು 2 ಮಾತುಗಳನ್ನು ಮುಗಿಸ್ತೇನೆ. KEB ಅವರು ವೇದಿಕೆ ಮೇಲೆ ಬರ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾರೆ. ಎಸ್ ಸರ್, ನಿಂಗಪ್ಪ ನಮ್ಮೂರಿನವರೇ. ಮತ್ತೊಂದು ವಿಶೇಷ
ನಿಮ್ಮ ಶಾಲೆಗೆ ಮುಂದಿನ ವರ್ಷ ಇಂಗ್ಲಿಷ್ ಮಾಧ್ಯಮದ LKGಯನ್ನು ಪ್ರಾರಂಭ ಮಾಡಲಿಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸ್ತಾ ಇದ್ದೀನಿ ಅಂತೇಳಿ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತೇನೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ರಿ. ಯಾಕಂದ್ರೆ ಮುಂದಿನ ವರ್ಷದಿಂದ ನಮ್ಮ ಶಾಲೆಯಲ್ಲಿ ಇಂಗ್ಲಿಷ್ ಮೀಡಿಯಂ ಪ್ರಾರಂಭವಾಗ್ತಾ ಇದೆ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತರಬೇಕು. ಯಾಕಂದ್ರೆ ನಮ್ಮ ಭೀಮಾ ಸರ್ ಅವರು ತುಂಬಾ ಶುಭ ಸುದ್ದಿಯನ್ನ ಶುಭ ಸಂಜೆಯಲ್ಲಿ ನೀಡಿದ್ದಾರೆ. ಅವರಿಗೆ ಧನ್ಯವಾದಗಳು. ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಸರ್ಕಾರಿ ಶಾಲೆಗಳು ಯಾವುದೇ ಪ್ರೈವೇಟ್ ಶಾಲೆಗಳಿಗಿಂತ ಉತ್ತಮವಾದಂತಹ ಸೌಲಭ್ಯವನ್ನು ಹೊಂದಿದ್ದೇವೆ, ಉತ್ತಮ ಶಿಕ್ಷಕರನ್ನು ಹೊಂದಿದ್ದಾರೆ. ಎಲ್ಲಾ ಸೌಲಭ್ಯಗಳನ್ನು ಕೂಡ ನಾವು ಉತ್ತಮವಾಗಿ ಸರ್ಕಾರಿ ಶಾಲೆಯಲ್ಲಿ ಇದ್ದೇವೆ ಎಂದು ಹೇಳುತ್ತಾ ಉದ್ಘಾಟಕರ ನುಡಿಯನ್ನು ಆಡಿದಂತ ಶ್ರೀಯುತ ಆಲ್ಮೂರ್ತಿ ಸರ್ ಅವರಿಗೆ ಧನ್ಯವಾದಗಳು. ಸರ್ ಡ್ರಾಯಿಂಗ್ ಮಾಸ್ಟರ್ ಬರ್ರಿ ವೇದಿಕೆ ಮೇಲೆ. ಸರ್ ಡ್ರಾಯಿಂಗ್ ಸರ್ ಅವರು ವೇದಿಕೆ ಬರಬೇಕಾಗಿ ತಮ್ಮನ್ನು ವಿನಂತಿಸಿಕೊಳ್ತಾರೆ ಸರ್, ಪ್ಲೀಸ್. ನಮ್ಮ BRC ಆಲ್ಮೂರ್ತಿ ಸರ್ ಅವರು ತಮ್ಮ 2 ನುಡಿಗಳನ್ನು ಹೇಳಬೇಕಾಗಿ ತಮ್ಮನ್ನು ವಿನಂತಿಸಿಕೊಳ್ಳುತ್ತೇವೆ ಸರ್. ಆದೇಶಪ್ಪ ಸರ್. ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ತುಂಬ ಸಂತೋಷ ಆಗುತ್ತೆ. ಬಹಳ ವರ್ಣರಂಜಿತವಾಗಿ ಯಾವುದೇ ಕಾರಣ ಶಾಲೆಗೆ ಕಡಿಮೆ ಇಲ್ಲದಂತೆ ಈ ದಿನ ವಾರ್ಷಿಕೋತ್ಸವ ಸಮಾರಂಭ ಇಲ್ಲಿ ಏರ್ಪಡಿಸಿದ್ದೀರಿ. ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಂಥ ನಮ್ಮ SDMC ಅಧ್ಯಕ್ಷರೇ ಹಾಗೂ ಉದ್ಘಾಟನೆ ಮಾಡಿದಂಥ PO ಆಲ್ಮೂರ್ತಿ ಸರ್ ಅವರೇ, ಹಾಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಮತ್ತು ಸರ್ವ ಸದಸ್ಯರುಗಳೇ, ಹಾಗೆ ನಮ್ಮ BRP ಮಿತ್ರರೇ, ಹಾಗೆ ಇಲ್ಲಿ ಸೇವೆ ಸಲ್ಲಿಸಿದಂಥ ಅನೇಕ ಶಿಕ್ಷಕರು ಕೂಡ ಮಹನೀಯರ ಸ್ಟೇಜಲ್ಲಿದ್ದಾರೆ. ಅವರೆಲ್ಲರೂ ಕೂಡ ನೆನಪಿಸ್ತಾ ವೇದಿಕೆಯ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರೇ, ಊರಿನ ಎಲ್ಲ ಪ್ರಮುಖರೇ, ಪೋಷಕರೇ, ಹಾಗೆ ಮಾಧ್ಯಮ ಮಿತ್ರರೇ ಮತ್ತು ಎಲ್ಲ ವಿದ್ಯಾರ್ಥಿನಿಯರು, ನಾನು ಕೂಡ ಈ ಭಾಗದಲ್ಲಿ ಪ್ರಪ್ರಥಮವಾಗಿ ಯರಳಕಟ್ಟೆ ಸ್ಕೂಲಲ್ಲಿ ಹೈಸ್ಕೂಲ್ ಪ್ರಾರಂಭ ಮಾಡಿದ್ದು ನನಗೆ ಸುಮಾರು 10-12 ವರ್ಷದಿಂದ 12-13 ವರ್ಷ ಯರಳಕಟ್ಟೆಯಲ್ಲಿ 3 ವರ್ಷ ಕೆಲಸ ಮಾಡಿ ನಂತರ ನಾನು ಜಗಳೂರಿಗೆ ಹೋಗಿದ್ದೀನಿ. ಈಗ BRC ಕೆಲಸ ಮಾಡ್ತಿದ್ದೀನಿ. ಈ ಸೊಕ್ಕೆ ಶಾಲೆಗೂ ನನಗೆ ಭಾಳ ಸಂಬಂಧ, ವಿಶೇಷವಾಗಿ ಕಾಳಜಿ ಜಾಸ್ತಿ. ಯಾಕಂದರೆ ಎಲ್ಲರೂ ಕೂಡ ಚಿರಪರಿಚಿತರು. ಈ ಭಾಗದ ಎಲ್ಲ ಪೋಷಕರು ಕೂಡ ನನಗೆ ಚಿರಪರಿಚಿತರಿದ್ದಾರೆ. ಹಾಗಾಗಿ ಮೊನ್ನೆ CS ಅವ್ರ ನೇತೃತ್ವದಲ್ಲಿ ಸಭೆ ನಡೆದಾಗ ಕೂಡ ಎಲ್ಲರೂ ಕೂಡ ಅನೇಕ ವಿಚಾರಗಳು ನಡೆದಾಗ ನಾವು ಕೂಡ ಅದಕ್ಕೆ CS ಅವ್ರಿಗೆ ಮಾಹಿತಿ ಕೊಟ್ವಿ. ಅದರ ಪ್ರಕಾರ ಇಲ್ಲಿ ನಿಮಗೆ ಒಂದು ಭೋಜನಾಲಯದ ವ್ಯವಸ್ಥೆ ಕೂಡ ಆಗ್ತಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅದನ್ನು ಸಾಕಾರಗೊಳಿಸಿದ್ದಾರೆ. ಹಾಗೆ ವಿಶೇಷವಾಗಿ ನಾವು ಸಾಹೇಬರು, ನಮ್ಮ BO ಸಾಹೇಬರು ದಾರಿಯಲ್ಲಿ ಬರ್ತಾನೆ ಮಾತಾಡ್ಕೊಂಡು ಬಂದ್ವಿ, ಈ ಶಾಲೆಗೆ ಇಂಗ್ಲೀಷ್ ಮೀಡಿಯಮನ್ನು ಪ್ರಾರಂಭ ಮಾಡಬೇಕು ಅಂತೇಳಿ. ಅದಕ್ಕೆ ಅಧಿಕೃತವಾಗಿ ನಮ್ಮ BO ಸರ್ ಅವರು ಘೋಷಣೆ ಮಾಡಿದ್ದಾರೆ. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಜೂನ್ನಿಂದ ಈ ಶಾಲೆಯಲ್ಲಿ ಇಂಗ್ಲೀಷ್ ಮೀಡಿಯಂ ಪ್ರಾರಂಭ ಮಾಡ್ತಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರಿಗೂ ಕೂಡ ಶುಭ ಸಂದೇಶ ನೀಡಿದಂಥ BO ಸರ್ ಅವರಿಗೆ ಇಲಾಖೆ ಪರವಾಗಿ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಹಾಗೆ ಇಲ್ಲಿ ಈ ಶಾಲೆಗೆ ಶಿಕ್ಷಕರ ಸಂಖ್ಯೆ ತುಂಬ ಕಡಿಮೆ, ಬರೀ ಗೆಸ್ಟ್ ಟೀಚರ್ ಮೇಲೆ ನಡೀತಾ ಇತ್ತು ಸುಮಾರು ವರ್ಷಗಳ ಕಾಲ. ಈಗ ಅಧಿಕೃತವಾಗಿ ಶಿಕ್ಷಕರು ಬಂದಿದ್ದಾರೆ, ಒಳ್ಳೆ ಶಿಕ್ಷಕರು ಬಂದಿದ್ದಾರೆ. ಆ ಶಿಕ್ಷಕರು ಮತ್ತು ಈಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ತುಂಬ ಶೈಕ್ಷಣಿಕ ಪ್ರಗತಿಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಎಲ್ಲ ಊರಿನ ಪ್ರಮುಖರು, ಊರಿನ ಎಲ್ಲ ಪೋಷಕರು ಅವರಿಗೆ ಸಾಥ್ ಕೊಡ್ರಿ, ಒಳ್ಳೆಯ ಶಿಕ್ಷಣ ಸಂಸ್ಥೆ ಆಗಲಿ ಅಂತೇಳಿ. ಯಾಕಂದರೆ 100 ವರ್ಷದ ಒಂದು ಸವಿನೆನಪನ್ನು ಆಚರಣೆ ಮಾಡಿಕೊಂಡಂಥ ಶಾಲೆ ಇದು. ಸುಮಾರು ಸ್ವತಂತ್ರ ಪೂರ್ವದಲ್ಲಿ ಕೂಡ ಬಂದಂಥ ಶಾಲೆ, ಇತಿಹಾಸ ಇರ್ತಕ್ಕಂಥ ಶಾಲೆ. ಈ ಶಾಲೆಯ ಸ್ಟ್ರೆಂತ್ ಕೂಡ ತುಂಬ ಚೆನ್ನಾಗಿದೆ. ಹಾಗಾಗಿ ಇದು ಒಂದು ಮಾದರಿ ಶಾಲೆ ಅಂತೇಳಿ ನಾವು ಹೆಸರು ಹೇಳೋದಲ್ಲ, ನಿಜವಾಗ್ಲೂ ಕೂಡ ಇದು ಮಾದರಿ ಶಾಲೆನೇ. ಹಾಗಾಗಿ ಈ ಶಾಲೆಯ ಇನ್ನೂ ಪ್ರಗತಿಯನ್ನು ನಾವು ನೋಡ್ತೀವಿ. ಒಂದು ಸರ್ಕಾರಿ ಶಾಲೆ ಇಷ್ಟೊಂದು ಪ್ರಭುತ್ವದಿಂದ, ಇಷ್ಟೊಂದು ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸ್ತಿರೋದು ಕೂಡ ತುಂಬ ಸಂತೋಷದ ವಿಚಾರ. ಇಲಾಖೆಯ ಪರವಾಗಿ ವೈಯಕ್ತಿಕವಾಗಿ ತುಂಬ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಹಾಗೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇಲ್ಲಿ KKJB ಹಾಸ್ಟೆಲ್ ಇದೆ. ಹಾಸ್ಟೆಲ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಭಾಳಷ್ಟು ಇದ್ವು. ಅದಕ್ಕೆ ನಾವು ನಮ್ಮ BS ಅವರು ಕೂಡ ಮಾತಾಡಿದ್ದೀವಿ. ನಿಮ್ಮೆಲ್ಲ ಊರಿನರಿಗೆ ಅದ್ರ ಬಗ್ಗೆ ಮಾಹಿತಿ ಇದೆ. ಈಗ ಇನ್ನೊಂದು ವಾರದಲ್ಲಿ ಕೂಡ CCTV ಹಾಕ್ಸ್ತಿದ್ದೀವಿ.
ಪ್ಲಸ್ ಅದಕ್ಕೆ ಪೇಂಟನ್ನು ಮಾಡಿಸ್ತಿದ್ದೀವಿ, ಬಯೋಮೆಟ್ರಿಕ್ ವ್ಯವಸ್ಥೆ ಮಾಡ್ತಿದ್ದೀವಿ. ಹಾಗೆ ಸಾಹೇಬರು ಕೂಡ ಬಿ ಎಸ್ ಆರ್ ಮಾತಾಡಿದರೆ ಹೊಸ ಬೆಡ್ಗಳನ್ನು ಮಕ್ಕಳಿಗೆ ಕೊಡ್ತಿದ್ದೀವಿ. ಅಂದರೆ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು KKGB ಹಾಸ್ಟೆಲ್ಗೆ ಕೊಡ್ತಿದ್ದೀವಿ. ಇನ್ನೂ ಹೆಚ್ಚಿನ ಸೌಲಭ್ಯ ಈಗ ಸೊಕ್ಕೆ ಗ್ರಾಮದವರೆಲ್ಲ ಬಂದು ಹೈಸ್ಕೂಲ್ ಪ್ರಾರಂಭ ಮಾಡೋಕ್ಕೆ ಕೂಡ ಕೇಳಿದ್ರು. ಸಾಕಷ್ಟು ವಿಚಾರದಲ್ಲಿ ಅದು ಕೂಡ ನಾವು ರೆಫರ್ ಮಾಡಿದ್ವಿ. ಅದು ಕೂಡ ಮುಂದಿನ ದಿನಗಳಲ್ಲಿ ಅದರ ಪ್ರಸ್ಥಾನ ಕೂಡ ನಾವು ಇಲಾಖೆಗೆ ಕಳಿಸ್ಕೊಡ್ತಿದ್ವಿ. ಇಷ್ಟೊಂದು ವಿಚಾರಗಳನ್ನು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ, ಹಾಗೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ. ತುಂಬ ಅದ್ಭುತವಾದ ಕಾರ್ಯಕ್ರಮ. ಮಕ್ಕಳು ಇನ್ನೂ ಕಾರ್ಯಕ್ರಮದಲ್ಲಿ ಡ್ಯಾನ್ಸ್ ಮಾಡೋರು ಭಾಳಷ್ಟು ಇದ್ದಾರೆ. ಆ ಕಾರ್ಯಕ್ರಮಗಳು ಸುಗಮ ಸಾಗಲಿ ಅಂತ ಆಶಿಸ್ತಾ ಎಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.